ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ BS ಗುರುದಕ್ಷಿಣ್. ನಮ್ಮ ನಡಿಗೆ ಒಳಿತಿನ ಕಡೆಗೆ. ಜೀವನದಲ್ಲಿ ಹೆಸರುವಾಸಿ ಆಗಬೇಕು, ಶ್ರೀಮಂತರಾಗಬೇಕು, ಏನೆಲ್ಲವನ್ನ ಸಾಧಿಸಬೇಕು ಎಂಬ ಆಸೆ ಇರುತ್ತೆ. ಆಸೆ ಇದ್ದವರೆಲ್ಲ ಸಾಧಿಸಲು ಸಾಧ್ಯವಿಲ್ಲ. ಅದನ್ನ ಸಾಧಿಸಲು ಆತ್ಮವಿಶ್ವಾಸ, ಛಲ, ಕಠಿಣ ಪರಿಶ್ರಮ, ನಿರಂತರ ಕಲಿಕೆ, ಸೋಲುಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯ, ಸಾಹಸ, ಸಹನೆ ಬೇಕಾಗುತ್ತೆ. ಇವರೆಲ್ಲ ಹೆಂಗಿದ್ರು ಹೆಂಗಾದ್ರು ಗೊತ್ತಾ? ನೋಡೋಣ ಬನ್ನಿ. ಅಂದು ಟೀ ಮಾರುತ್ತಿದ್ದವರು ಇಂದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ರಜನಿಕಾಂತ್ ಅಂದು ಬೆಂಗಳೂರಲ್ಲಿ BTS ಬಸ್ ಕಂಡಕ್ಟರ್ ಆಗಿದ್ರು. ಇಂದು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್, ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು. ಡಾಕ್ಟರ್ ರಾಜ್ಕುಮಾರ್ ಬಡತನದಲ್ಲಿ ಬೆಳೆದದ್ದು, ಓದಿದ್ದು 3ನೇ ತರಗತಿಯವರೆಗೆ. ಕನ್ನಡ ಚಿತ್ರರಂಗದ ಮೇರು ನಟ, ಪದ್ಮಭೂಷಣ, ನಟ ಸಾರ್ವಭೌಮ. ಅಮಿತಾಬ್ ಬಚ್ಚನ್ ಲಂಬು ಇದ್ದೀಯಾ, ಧ್ವನಿ ಸರಿಯಿಲ್ಲ ಅಂತ ತಿರಸ್ಕರಿಸಿದ್ರು. ಇಂದು ಹಿಂದಿ ಚಿತ್ರರಂಗದಲ್ಲಿ ಮಹಾನ್ ನಟರಾಗಿ ಜಗತ್ ಪ್ರಸಿದ್ಧರಾಗಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಬಡ ವಿದ್ಯಾರ್ಥಿಯಾಗಿ ಬೆಳೆದು ಒಬ್ಬ ಶಿಕ್ಷಕರಾದರೆ ಸಾಕು ಅಂದಿದ್ರು. ಭಾರತದ ರಾಷ್ಟ್ರಪತಿಯಾಗಿ ಮಹಾನ್ ನಾಯಕರಾಗಿ ಉಳಿದವರು. ಸಚಿನ್ ತೆಂಡೂಲ್ಕರ್ 8ನೇ ತರಗತಿಯಲ್ಲಿ ಫೇಲ್ ಆಗಿದ್ದವರು. ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ಮಾಡಿದವರು. ಮದರ್ ತೆರೇಸಾ ತಂದೆ ತಾಯಿ ಇಲ್ಲದೆ ಬೆಳೆದು ಬಡತನದಲ್ಲಿ ಬೆಂದವರು. ಇಡೀ ಜೀವನವನ್ನೇ ಬಡವರ ಸೇವೆಗಾಗಿ ಮುಡುಪಾಗಿಟ್ಟು ಸ್ಫೂರ್ತಿದಾಯಕವಾಗಿ ಮರೆಯಲಾರ್ದ ಮಹಿಳೆಯಾಗಿದ್ದರು. ಶಾರುಖ್ ಖಾನ್ ಬಡತನದಲ್ಲಿ ಬೆಳೆದವರು. ಮೊದಲ ತಿಂಗಳ ಸಂಬಳ 50 ರೂಪಾಯಿ. ಹಿಂದಿ ಚಿತ್ರರಂಗದ ದಾಖಲೆಗಳ ಸರದಾರ, ಪ್ರಸಿದ್ಧ ಮಹಾನ್ ನಟ ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂದು ರಿಲಯನ್ಸ್ ಕಂಪನಿ ಮಾಲೀಕರು, ಬಿಲಿಯನೇರ್. ಬಿಲ್ ಗೇಟ್ಸ್ ಯಾವ ಯೂನಿವರ್ಸಿಟಿಯ ಪದವಿ ವಿದ್ಯೆ ಹೊಂದಿದವರಲ್ಲ. ಅಮೆರಿಕದ ಬಿಸ್ನೆಸ್ ಮ್ಯಾಗ್ನೆಟ್, ಮೈಕ್ರೋಸಾಫ್ಟ್ ಕಂಪನಿ ಮಾಲೀಕರು, ಅತ್ಯಂತ ಶ್ರೀಮಂತರು. ಹೆಂಗಿದ್ರು ಹೆಂಗಾದ್ರು ಗೊತ್ತಾ? ಇಷ್ಟೆಲ್ಲ ಸಾಧಿಸಲು ಅವರು ಅನುಸರಿಸಿದ ಮಾರ್ಗಗಳೇನು? ಅವರ ಯಶಸ್ಸಿನ ರಹಸ್ಯಗಳೇನು? ಈ ಎಲ್ಲ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ನಮ್ಮ ನಡಿಗೆ ಒಳಿತಿನ ಕಡೆಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋಸ್ನು ಕ್ಲಿಕ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸಮಾಜಕ್ಕೆ ಒಳ್ಳೆಯ ವಿಷಯಗಳನ್ನು ತಲುಪಿಸೋದ್ರ ಬಗ್ಗೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ತಮಗೆ ನಮಸ್ಕರಿಸ್ತೇನೆ. ಥ್ಯಾಂಕ್ ಯು.